ಸೇವಂತಿ, ಯಾಕಮ್ಮ ಬೇಜಾರಲ್ಲಿದ್ಯಾ? ಅಂಥದ್ದೇನು ಇಲ್ಲ ಅಮ್ಮ. ನಾಲ್ಗೆ ಸುಳ್ಳು ಹೇಳ್ಬೋದು, ಆದ್ರೆ ಮುಖ ಸುಳ್ಳು ಹೇಳಲ್ಲ ಅಮ್ಮ. ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀನೇನೋ ನೋವಲ್ಲಿದ್ಯಾ ಅಂತ. ಹೇಳಮ್ಮ, ಏನಾಯ್ತು? ಅಯ್ಯೋ, ಯಾವ ಬಾಯಿಂದ ಹೇಳ್ತಾಳೆ? ಇವತ್ತಾಗಿರೋ ಅವಮಾನ ಅವಳ ಜೀವನದಲ್ಲೇ ಯಾವತ್ತೂ ಆಗಿರ್ಲಿಲ್ಲ. ಪಾಪ, ನನಗೆ ಆ ಮಾತುಗಳನ್ನ ಕೇಳಿ ಎಷ್ಟು ಬೇಜಾರಾಯ್ತು ಗೊತ್ತಾ? ಯಶೋದ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಅಯ್ಯೋ, ನಾನೇನಮ್ಮ ಮಾಡ್ದೆ? ಅವ್ರು ಕೇಳ್ತಿದ್ರು, ಈ ಸೇವಂತಿ ಉತ್ತರ ಕೊಡ್ತಿಲ್ವಲ್ಲ, ಅದಕ್ಕೆ ನಾನೇ ಹೇಳೋಣ ಅಂತ ಪ್ರಯತ್ನ ಪಟ್ಟೆ. ಹೇಳಿ ಬಿಡಿಯಮ್ಮ, ನೀವ್ ಹೇಳಿ. ಅದು ನಮ್ ಸೇವಂತಿ ಗಂಡನಿಂದ ಡೈವರ್ಸ್ ತಗೊಂಡಲ್ಲ, ಈಗ ಇವರಿಬ್ರು ಗಂಡ ಹೆಂಡತಿ ಅಲ್ಲ. ಗಂಡ ಬಿಟ್ಟಿರೋಳ ಕೈಲಿ ಯಾರೂ ಬಾಗಣ ತಗೊಳ್ಳೋದಿಲ್ಲ. ಯಾಕೆಂದ್ರೆ ನಿನ್ನೆಳ್ಳು ನಮ್ಮೇಲ್ ಬಿದ್ರೆ ಆಮೇಲೆ ನಾವು ನಮ್ ಗಂಡನ ಕಳ್ಕೊತೀವಿ ಅಂತ ಎಲ್ರೂ ಎದುರ್ತಿದ್ದಾರೆ. ಅಯ್ಯೋ ದೇವ್ರಣ, ಇದ್ ನನ್ ಮಾತಲ್ಲಪ್ಪ, ಜನರು ಹೇಳಿರೋ ಮಾತು. ಯಾವ್ದೋ ಒಂದ್ ಪತ್ರದಲ್ಲಿ ಇವರಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳ್ಬಿಟ್ರೆ ಇವ್ರ ಸಂಬಂಧ ಮುಗ್ದೋಗ್ಬಿಡತ್ತಾ? ಮುಗ್ದೋಗುತ್ತಮ್ಮ. ಇವಳು ಬೇಕು ಅಂತಾನೆ ಡಿವೋರ್ಸ್ ತಗೊಂಡಿದ್ದಾಳೆ. ನನ್ನ ಜೊತೆ ಬಾಳೋದಕ್ಕೆ ಇವಳಿಗೆ ಇಷ್ಟ ಇಲ್ವಂತೆ. ಆದ್ರೆ ಮುತ್ತೈದೆ ಅಲ್ಲ ಅಂತ ಹೇಳೋದಕ್ಕೆ ಇವಳು ಮನ್ಸು ಒಪ್ತಿಲ್ವಂತೆ. ಎಂತ ವಿಚಿತ್ರ ನೋಡಿ. ಅದನ್ನ ವಿಚಿತ್ರ ಅಂತ ಯಾಕೆ ಅನ್ಕೋಬೇಕು? ಅದ್ರಲ್ಲಿ ಯಾವ್ದೋ ವಿಷಯ ಇರ್ಬೋದಲ್ವಾ? ಆ ವಿಷಯ ಏನು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ಬೇಕಿತ್ತು. ವಿಷಯ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆಯಮ್ಮ. ಅದನ್ನ ಅವಳೇ ಮನೆಯವ್ರ ಮುಂದೆ ಎಲ್ಲ ಬಾಯ್ ಬಿಟ್ಟು ಹೇಳಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಅಯ್ಯೋ, ವಿಷಯ ಇದ್ದಿದ್ರೆ ಸೇವಂತಿನೇ ಹೇಳಿರೋಳು. ನಾವೆಲ್ಲರೂ ಬೇಡ ಅಂದ್ರೂ ಬಲವಂತವಾಗಿ ಡೈವರ್ಸ್ ಕೊಟ್ಟಿದ್ದಾಳಲ್ವಾ, ಅಲ್ಲಿಗೆ ಇವರಿಬ್ರು ಸಂಬಂಧ ಮುಗ್ದಾಗೆ ತಾನೆ. ದಕ್ಷನಿಂದ ಅವಮಾನ ಆಯ್ತು ಅಂತ ದಾಕ್ಷಾಯಿಣಿ ಬೆಂಕಿಗೆ ಹಾರ್ಬಿಟ್ಲು. ಹಾಗಂತ ಶಿವ ಮತ್ತೆ ಸತಿ ಸಂಬಂಧ ಮುಗ್ದೋಯ್ತು ಅಂತನಾ? ಅವ್ರು ಮತ್ತೆ ಒಂದಾಗ್ಲಿಲ್ವಾ? ಸಾವಿರಾರು ವರ್ಷಗಳ ಕಾದು ಪಾರ್ವತಿ ಮತ್ತೆ ಹುಟ್ಟಿ ಬರ್ಲಿಲ್ವಾ? ಶಿವ ಪಾರ್ವತಿಯರ ಸಮಾಗಮ ಆಗ್ಲಿಲ್ವಾ? ಅಮ್ಮ, ಇದು ಕಲಿಗಾಲ. ಈ ಕಲಿಯುಗದಲ್ಲಿ ಅದೆಲ್ಲ ಆಗಲ್ಲ. ಕಾಲ ಯಾವ್ದಾದ್ರೆ ಏನು? ಊಟ ಮಾಡೋದ್ ಬದಲಾಗಿದ್ಯಾ? ಕಣ್ಣು ಕೇಳಿಸ್ಕೊಳತ್ತಾ? ಕಿವಿ ಊಟ ಮಾಡ್ತಿದ್ಯಾ? ಮೂಗು ನೋಡ್ತಿದ್ಯಾ? ಎಲ್ಲವೂ ಅದ್ರ ಕೆಲ್ಸ ಅದೇ ಮಾಡ್ತಿದೆ ಅಲ್ವಾ? ಅಲ್ಲ, ಶಿವ ಪಾರ್ವತಿ ಒಂದಾದ್ರು ಅಂತ ಎಲ್ರ ಜೀವನದಲ್ಲೂ ಹಾಗೆ ಆಗತ್ತಾ? ಯಾಕಾಗಲ್ಲ? ಬೃಹು ಮಹರ್ಷಿ ವಿಷ್ಣು ಎದೆಗೆ ಒದ್ರು ಅಂತ ಮಹಾಲಕ್ಷ್ಮಿ ಕೋಪ ಮಾಡ್ಕೊಂಡು ವೈಕುಂಠನೇ ಬಿಟ್ಟು ಹೋದ್ಲು. ಹಾಗಂತ ಮತ್ತೆ ಅವರಿಬ್ರು ಒಂದಾಗ್ಲಿಲ್ವಾ?
ಪದ್ಮಾವತಿ ಮತ್ತೆ ಜನ್ಮ ತಾಳ್ಲಿಲ್ವಾ? ಗಂಡ ಹೆಂಡತಿ ಸಂಬಂಧ 7 ಜನ್ಮದ ಅನುಬಂಧ. ಅಷ್ಟು ಸುಲಭವಾಗಿ ಕಡ್ದು ಹೋಗಲ್ಲ.